ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಮ್ಮ ಮನೆಯಲ್ಲಿ ಜೋಕುಮಾರನ್ನು ಯಾವ ಥರ ರೆಡಿ ಮಾಡಿಬಿಟ್ಟು ಯಾವ ಥರ ಊರಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತಂದು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇನ್ನೆಲ್ಲ ವೀಡಿಯೋಸ್ಗಳನ್ನು ನೀವೇ ಮೊದಲು ನೋಡಬಹುದು. ಬನ್ನಿ ನೋಡೋಣ ಯಾವ ಥರ ಅಂತಂದು. ನೋಡಿ, ನಮ್ಮ ಅಣ್ಣರು ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಒಂದು ಪುಟ್ಟಿಲಿ ಮೊದಲೇ ಎಲ್ಲ ತಪ್ಪಲನೆಲ್ಲ ಅಂದರೆ ಬೇವಿನ ನಮ್ಮ ಅಪ್ಪರು ಬೆಳಗ್ಗೆ ಎದ್ದುಬಿಟ್ಟು ಹೋಗಿ ತಪ್ಪಲನ ತೊಗೊಂಡು ಬರ್ತಾರೆ. ಯಾಕಂದರೆ ಜಲ್ದಿ 8 ಗಂಟೆಗೆ ಹೋಗ್ಬೇಕಲ್ಲ ಅವರು ಹಾಡಾಡೋದಕ್ಕೆ ಊರಿಗೆಲ್ಲ. ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಬೇಗನೆ 7:15ಗೆ ಮಾಡ್ತಿದ್ದಾರೆ. ನೋಡಿ, ಬೇವಿನ ತಪ್ಪಲನ ಬೇಕು ದೇವ್ರಿಗೆ. ಈ ಥರ ಎಲ್ಲ ಹಿಂದ್ಗಡೆ ಇಟ್ಟುಬಿಟ್ಟು ಮಾಡ್ತಾರೆ. ನೋಡಿ, ನಮ್ಮ ಅವರು ಸಣ್ಣಗೆ ತಪ್ಪಲನ ಸೋಸ್ತಾ ಇದ್ದಾರೆ. ಅದು ಯಾಕಂದರೆ ಅದು ಕಪ್ಪು ಅಂತ ಇರುತ್ತೆ, ಅದನ್ನು ಹಚ್ಚೋಕ್ಕೆ ಬೇಕಾಗುತ್ತೆ. ಅದಕ್ಕೆ ಸಣ್ಣ ಸಣ್ಣದಾಗಿ ನೋಡಿ ತಪ್ಪಲನ ಸೋಸ್ತಾ ಇದ್ದಾರೆ, ಹಿಂದ್ಗಡೆ ಇಡ್ತಾ ಇದ್ದಾರೆ ಜೋಕುಮಾರನಿಗೆ. ನಮ್ಮ ಅಪ್ಪರು ನಮ್ಮ ಅಣ್ಣರಿಗೆ ಹೇಳ್ತಾ ಇದ್ದಾರೆ, ಈ ಥರ ಮಾಡು, ಈ ಥರ ಇಲ್ಲ ಅಂತಂದು. ಯಾಕಂದರೆ ಅವರ ಎಲ್ಲ ಮುಂದ್ಗಡೆ ಮಾಡ್ಕೊಳ್ತಾ ಹೋಗೋದು ಇನ್ಮೇಲಿಂದ. ಅದಕ್ಕೆ ಅವ್ರಿಗೆ ಕಲಿಸ್ತಾ ಇದ್ದಾರೆ. ನೋಡಿ ಯಾವ ಥರ ರೆಡಿ ಮಾಡ್ತಿದ್ದಾರೆ ಅಂತಂದು. ಅದಕ್ಕೆ ನಮ್ಮವರು ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಸೊಪ್ಪು ಬೇಕಾಗುತ್ತೆ, ಬೇವಿನ ಸೊಪ್ಪು ರೆಡಿ ಮಾಡೋದಕ್ಕೆ. ನೋಡಿ, ಹಿಂದ್ಗಡೆ ಎಲ್ಲ ಇಡ್ತಿದ್ದಾರೆ ಜೋಕುಮಾರನಿಗೆ. ಇಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ ಹಿಂದ್ಗಡೆ. ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಅಕ್ಕರೂ ಹೋಗ್ತಾರೆ ಅದಕ್ಕೆ ಅವರು ಬ್ರಷ್ ಮಾಡಿಬಿಟ್ಟು ರೆಡಿ ಆಗ್ತಾ ಇದ್ದಾರೆ. ರೆಡಿ ಆಗಿಬಿಟ್ಟು ಅವರು ಹೋಗ್ತಾರೆ. ನೋಡಿ, ಇನ್ನೂ ರೆಡಿ ಮಾಡಬೇಕು. ಈ ಥರ ಚಿಕ್ಕದಾಗಿ ಎಲೆ ಕಟ್ ಮಾಡಿಬಿಟ್ಟು ಹಾಕಬೇಕು. ಯಾಕಂದರೆ ಅಳಿಲು ಅದೆಲ್ಲ ಅದರಲ್ಲೇ ಎಲೆಯಲ್ಲೇ ಹಾಕಿಕೊಡ್ಬೇಕು ನಾವು. ಇದು ಸೈಡಲ್ಲಿ ಪಾತ್ರೆಯಲ್ಲಿ ಇದು ಹಾಕ್ತಿದ್ದಾರಲ್ಲ ಬೂದಿ, ಅಂದರೆ ಅದು ಬಾಳೆ ಎಲೆ ಇರುತ್ತಲ್ಲ, ಆ ಬಾಳೆ ಎಲೆ ಒಣಗಿಸ್ಬಿಟ್ಟು ನಂತರ ಅದನ್ನು ಸುಟ್ಟುಬಿಡ್ತೀವಿ. ಸುಟ್ಟಿದ ನಂತರ ಅದಕ್ಕೆ ಡ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಅಂದರೆ ಒಳ್ಳೆಣ್ಣೆ ಅಂದರೆ ಎಣ್ಣೆನ ಹಾಕಿಬಿಟ್ಟು ನಾವು ಅದು ಕಲಿಸ್ಬಿಟ್ಟು ಅಂದರೆ ಜೋಕುಮಾರನ ಮುಖಕ್ಕೆ ಹಚ್ತೀವಿ. ಮತ್ತು ಆತನ ಭಕ್ತರು ಹಣೆಗೂ ಹಚ್ಕೊತಾರೆ. ನೋಡಿ, ನನ್ನ ಮಗಳು ಆಲ್ರೆಡಿ ಎದ್ದು ಬಿಟ್ಟಿದ್ದಾಳೆ. ಎದ್ದು ನಾನು ಹೋಗ್ತಿದ್ದೀನಿ ಅಂತಂದು ಹಠ ಮಾಡ್ತಿದ್ದಾಳೆ. ಅವ್ರ ದೊಡ್ಡಮ್ಮನ ಹತ್ರನೇ ಜಾಸ್ತಿ ಇರೋದು ಅವಳು. ಕುಂಕುಮ ಹಚ್ತಿದ್ದಾರೆ ಹಣೆಗೆ. ಕುಂಕುಮದ ನಂತರ ಅದು ಎಲ್ಲ ಮೀಸೆ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಅಂದರೆ ಕೆಳಗಡೆ ಬಂದಿತ್ತು ಅದು, ಅದಕ್ಕೆ ಮೇಲ್ಗಡೆ ಮಾಡ್ತಿದ್ದಾರೆ. ನಂತರ ಬಾಯಲ್ಲಿ ಬೆಣ್ಣೆ, ಅಂದರೆ ಗೌಡ್ರ ಮನೆಗೆ ನಾವು ಫಸ್ಟ್ ಬಂದು ಅದು ಹುಟ್ಟಿದ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನಾವು ಗೌಡ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವರು ಬೆಣ್ಣೆ ಹಾಕ್ತಾರೆ ಬಾಯಲ್ಲಿ. ಮೊದಲು ಹೋಗೋದೇ ನಾವು ಗೌಡ್ರ ಮನೆಗೆ. ನೋಡಿ ಯಾವ ಥರ ಹಚ್ತಿದಾರಂತ. ಅದು ಹಚ್ಚೋದು ಕಪ್ಪು ಅಂತ. ಅದೇ ನಾನು ಆಗಲೇ ಹೇಳಿದ್ನೆಲ್ಲ, ಅದೇ ಬಾಳೆ ಎಲೆದು. ಸೊ ನಾವು ಅದನ್ನೇ ಹಚ್ತೀವಿ. ನೋಡಿ ಯಾವ ಥರ ಹಚ್ಚುತ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ ನಮ್ಮ ಅಣ್ಣರು ಅಂತಂದು. ನಂತರ ಹೂವಿನ ಹಾರ ಹಾಕ್ಬೇಕತ್ತಗ. ಹೂವಿನ ಹಾರ ತೊಗೊಂಡಿದ್ದೀವಿ. ಅವ್ರ ಭಕ್ತರು ಕೊಟ್ಟಿರೋದು ನೋಡಿ, ಎಲ್ಲ ಹೂವಿನ ಹಾರ ಎಷ್ಟು ಚೆನ್ನಾಗಿದ್ದಾವೆ ಅಂತಂದು. ನೋಡಿ, ಹೂವಿನ ಹಾರ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡ್ಬೇಕು ನಾವು ಜೋಕುಮಾರನಿಗೆ. ಆದರೂ ಆತ ನಮಗೆ 1 ವರ್ಷದ ತನಕ ಊಟ ಹಾಕಿ ಹೋಗ್ತಾನೆ. ನೋಡಿ, ಮತ್ತೊಂದು ಹೂವಿನ ಹಾರ ಹಾಕ್ತಾ ಇದ್ದೀವಿ. ಅದನ್ನು ನಾವು ತೊಗೊಂಡು ಬಂದಿರೋದು. ನಮ್ಮ ಮನೆಗೆ 1 ವರ್ಷದಲ್ಲಿ ಬಂದು 1 ವಾರ ಅಷ್ಟೇ ಆಡಿ ಹೋಗ್ತಾನೆ. ಆದರೆ ವರ್ಷಾನುಗಟ್ಲೆ ಊಟ ಅಂದರೆ ಊಡೋದ್ರಿಂದ ಹಿಡಿದು ಅಕ್ಕಿ ಬೇಳೆ ಜೋಳ ಎಲ್ಲ ತಂದು ಕೊಟ್ಟು ಹೋಗ್ತಾರೆ. ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ ನಮ್ಮ ಅಣ್ಣ ಅಂತಂದು. ಇದು ಬಂದುಬಿಟ್ಟು ಇಡ್ತಾರಲ್ಲ, ಇದು ತುರಾಯಿ ಅಂತೀವಿ ನಾವು ಹೂವಿಂದು. ಅಂದರೆ ಅದು ಅಂದರೆ ತುಂಬಾ ಇಷ್ಟ ಜೋಕುಮಾರನಿಗೆ. ನೋಡಿ, ನಮ್ಮ ಅಪ್ಪಾಜಿ ಪ್ರಸಾದ ತೊಗೊಂಬಂದರು. ಮೊದಲೇ ಪೂಜೆ ಅದೇ. ಅದಕ್ಕೆ ಅಂದರೆ
ಪಾರ್ಟ್ 1ನಲ್ಲಿ ಅದನ್ನು ನೋಡಿದ್ದೀರ ನೀವು ಯಾವ ಥರ ಮಾಡೋದಂತಂದು. ನೋಡಿ ಅದನ್ನೇ ನಾವು ಅತ್ತಿಗೆ ಎಡೆ ಮಾಡಿಬಿಟ್ಟು ಆಮೇಲೆ ರೈತರಿಗೆ ಅದನ್ನು ಕೊಡ್ತೀವಿ ನಾವು. ಅವ್ರದ್ದು ಫಸಲು ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸಂಗಟಿನೂ ಅಂತಾರೆ, ಅಂಬಲಿನೂ ಅಂತಾರೆ, ಮತ್ತು ಹಳಲನ್ನು ಅಂತಾರೆ. ನಾವಂದರೆ ಜೊಕ್ಕಪ್ಪಂದು ಮಾಡ್ತೀವಲ್ಲ, ನಾವು ಹಳಲು ಅಂತ ಅಂತೀವಿ. ನೋಡಿ ಯಾವ ಥರ ಮಾಡಿದ್ದೀವಿ ಅಂತಂದು ಅದೇ ಜೊಕ್ಮಾರನಿಗೆ ಎಡೆ ಅಂತ ಹೇಳ್ತೀವಿ ನಾವು. ನಮ್ಮ ಜೊಕ್ಮಾರನ ವಿಡಿಯೋ ಅಂದರೆ ಯಾವ ಥರ ರೆಡಿ ಮಾಡಿದ್ದೀವಿ ಅನ್ನೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.